ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಥಂಬ್ನೇಲ್ ನೋಡಿ. ಎಸ್, ಇದು ನನ್ನ ತುಂಬಾ ಸಿಂಪಲ್ ಬರ್ತ್ಡೇ ವ್ಲಾಗ. ಈ ವ್ಲಾಗಲ್ಲಿ ನಾವು ಯಾವ ಥರ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ, ಯಾರೆಲ್ಲ ಬಂದಿದ್ರು, ಹಾಗೆ ಏನೆಲ್ಲ ಸ್ಪೆಷಲ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ. ಇವಾಗಂತೂ ಬರ್ತ್ಡೇ ಅಂದರೆ ಸಾಕು, ಕೇಕ್ ತಂದು ಸೆಲೆಬ್ರೇಷನ್ ಮಾಡೋದು ತುಂಬಾ ಕಾಮನ್ ಆಗಿದೆ. ಅದರಂತೆ ಹಸ್ಬೆಂಡ್ ಕೂಡ ಅವ್ರ ಆಫೀಸಿಂದನೇ ಕೇಕನ್ನು ತಂದಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳಿ ಚಾಕ್ಲೇಟ್ ಫ್ಲೇವರ್ ಕೇಕನ್ನು ತಂದಿದ್ರು. ತುಂಬಾ ಚೆನ್ನಾಗಿತ್ತು. ಬರ್ತ್ಡೇ ದಿನ ಎಲ್ಲರೂ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮಾಡಿಸ್ಕೊಂಡು ಬರ್ತಾರೆ. ಹಾಗೆಯೇ ನಾವು ಕೂಡ, ನಾನು, ಹಸ್ಬೆಂಡ್, ನಮ್ಮ ಮಗು 3 ಜನ ಹೋಗಿ ಪೂಜೆನ ಮಾಡಿಸ್ಕೊಂಡು ಬಂದ್ವಿ. ಇವಾಗ ನೀವು ನೋಡ್ತಾ ಇರೋದು ವೀರಾಂಜನೇಯ ಸ್ವಾಮಿ. ಈ ದೇವಸ್ಥಾನದ ಪಕ್ಕದಲ್ಲೇ ಶಿವಂದೊಂದು ದೊಡ್ಡ ಸ್ಟ್ಯಾಚ್ಯೂ ಇದೆ. ತುಂಬಾನೇ ಚೆನ್ನಾಗಿದೆ ಇದು. ಟೆಂಪಲ್ ಅಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಹಸ್ಬೆಂಡ್ ಅವರ ಅಕ್ಕ ಮತ್ತೆ ಅವ್ರ ಮಗ ಅರಸ್, ಹಾಗೆ ಅವರ ಹಸ್ಬೆಂಡ್ ಕೂಡ ಬಂದಿದ್ರು. ಹೀಗೆ 2 ಫ್ಯಾಮಿಲಿ ಸೇರಿ ತುಂಬಾ ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಾಯ್ತು. ಬರ್ತ್ಡೇ ಸ್ಪೆಷಲ್ ನಾನು ಚಿಕನ್ ದಮ್ ಬಿರಿಯಾನಿ ಮಾಡಿದ್ದೆ. ಹಾಗೆ ಮಟನ್ ಕರಿ, ಗುಲಾಬ್ ಜಾಮೂನ್ ಎಲ್ಲಾನು ಮಾಡಿದ್ವಿ. ಹಾಗೆ ಒಂದ್ಸಲ ಎಲ್ಲರೂ ಫ್ಯಾಮಿಲಿ ಫೋಟೋಸ್ ಎಲ್ಲ ತಗೊಂಡ್ವಿ. ಚಿಕನ್ ದಮ್ ಬಿರಿಯಾನಿ ತುಂಬಾನೇ ಚೆನ್ನಾಗಿ ಬಂದಿತ್ತು. ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗಲ್ಲಿ ನಾನು ಯಾವ ಥರ ದಮ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿದ್ರಲ್ಲೋ ಫ್ರೆಂಡ್ಸ್, ನನ್ನ ಈ ಒಂದು ಸಿಂಪಲ್ ಬರ್ತ್ಡೇ ವ್ಲಾಗ್ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್.